ತಿಪ್ಪಣ್ಣ ಚೆನ್ನಪ್ಪ ಬರ್ರಿ ಇಲ್ಲಿ. ಏನು ಸರ್? ಈ ಸಮಾಜದಾಗ ಒಬ್ಬ ವ್ಯಕ್ತಿ ಬೆಳಿಬೇಕಂದ್ರೆ ಒಳ್ಳೇದಕ್ಕೆ 4 ಮಂದಿ ಸಪೋರ್ಟ್ ಬೇಕೇ ಬೇಕು, ಹೌದಿಲ್ಲ? ಹೌದು ಸರ್. ಅದೇ ರೀತಿ ಕೆಟ್ಟದಕ್ಕೂ ಸಪೋರ್ಟ್ ಮಾಡಿರ್ದೇ ಇರ್ತಾರೆ. ಇರ್ತಾರೆ ಸರ್. ಹಂಗಂದ್ರೆ ಮಂಜಾಗ ಸಪೋರ್ಟ್ ಮಾಡೋ 4 ಮಂದಿ ಯಾರು ಸರ್? ಅವರೇ ಇದಾರಲ್ಲ ಸರ್, ಮಂಜಾಗ ಸಪೋರ್ಟ್ ಮಾಡೋರು. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ 4 ದಿಕ್ಕಿಗೆ 4 ಮಂದಿ ನಿಂತಿರ್ತಾರೆ. ಅವರೇ ವಾರಕ್ಕೊಂದ್ಸಲ ಬಂದು ಅವರಿಗೆಲ್ಲ ಲೆಕ್ಕಪತ್ರ ಕೊಟ್ಟು ಹೋಗ್ತಾರೆ. ಅವ್ರ ಡೀಟೇಲ್ಸ್ ಏನಾದ್ರು ಸಿಗುತ್ತಾ ಸರ್? ಅವ್ರ ಮೇಲೆ ಯಾವುದೇ ಕೇಸು ಇಲ್ಲ, ಕೇಸ್ ಮಾಡೋ ಧೈರ್ಯನೂ ಯಾರೂ ಮಾಡಿಲ್ಲ. ಅವ್ರ ಬಗ್ಗೆ ನಮ್ಮಿಬ್ಬರಿಗೂ ಚೆನ್ನಾಗೇ ಗೊತ್ತಿದೆ ಸರ್. ಹೌದಾ? ಹಂಗಾದ್ರೆ ಅವ್ರು ಯಾರ್ಯಾರು? ಪೂರ್ವಕ್ಕಿರಾಮ ಪರ್ಷ ಅಲಿಯಾಸ್ ಪಾಲ್ತು ಪರ್ಷ. ಮಂಜಾನ ಎಲ್ಲ ಬಡ್ಡಿ ವ್ಯವಹಾರ ಇವನ ನೋಡ್ಕೊಂತಾನ. ಇಸ್ಪೆಟ್ಟ ಬೆಟ್ಟಿಂಗ್ ಆರ್ಡರಿಗೆ ಮಾತ್ರ ಸಾಲ ಕೊಡ್ತಾನೆ. ಯಾಕಂದ್ರೆ 10 ಬಡ್ಡಿಗೆ ಸಾಲ ತಗೊಳ್ಳೋರು ಚಟ ಮಾಡೋರು ಮಾತ್ರ. ಇವಂಗ ಗಂಟು ಬರಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ತಿಂಗಳ ಬಡ್ಡಿ 1 ರೂಪಾಯಿನೂ ಕಡಿಮೆ ಬರುವಂಗಿಲ್ಲ. ಬಂದ ಲಾಭದಾಗ 80% ಮಂಜಾಗ, 20% ಇವಂಗ. ದಕ್ಷಿಣಕ್ಕಿರವ ದಾನಪ್ಪ ಅಲಿಯಾಸ್ ದನ ಕಾಯೋ ದಾನಪ್ಪ. ಇವನ ಹೆಸರಿನಾಗಿರೋ ದಾನ ಯಾವತ್ತೂ ಇವ ಮಾಡಿಲ್ಲ. ದನಗಳಂದ್ರ ಪಂಚ ಪ್ರಾಣ. ಇವ ಮಂಜಾನ ಎಲ್ಲ ಇಸ್ಪಿಟ್ ಅಡ್ಡೆ ಮೇಂಟೈನ್ ಮಾಡ್ತಾನ. ಇವನು ಇಲ್ಲಿಗಲ್ಲಾಗಿ ಮಾಡು ಎಲ್ಲ ಕೆಲಸಕ್ಕೆ ಮಂಜ ಸಪೋರ್ಟ್ ಮಾಡ್ತಾನ. ಬರೋ ಲಾಭದಾಗ 60% ಮಂಜಾಗ, 40% ಇವಂಗ. ಪಶ್ಚಿಮಕ್ಕಿರವ ಫಾರೂಕ್ ಅಲಿಯಾಸ್ ಪಾನ್ ಫಾರೂಕ್. ಸ್ವಂತ ಚಿಕನ್ ಶಾಪ್ ಜೊತೆಗೆ ರಾತ್ರಿ ಆದ್ರೆ ಸಾಕು ರೋಡಿನ ತುಂಬ ಇವನ್ವ ಲಾರಿ ತಿರುಗ್ತಾವ. ಯಾಕಂದ್ರ ಅಕ್ರಮ ಮರುಳು ಗಣಿಗಾರಿಕೆ ಇವನ ಕೆಲಸ. ಬಂದ ಲಾಭದಾಗ 80% ಮಂಜಾಗ, 20% ಇವಂಗ. ಕೊನೆಗೆ ಉತ್ತರಕ್ಕಿರಾಮ ಉಮೇಶ ಅಲಿಯಾಸ್ ಉಚ್ಚಿ ಉಮೇಶ. ಇವ ಮಂಜಾನ ಚಡ್ಡಿ ದೋಸ್ತ. ಮಂಜಾನ ಸಲುವಾಗಿ 4 ಸಲ ಜೈಲಿಗೆ ಹೋಗಿ ಬಂದಾನ. ಮಂಜ ಏನ ಹೇಳಿ ಕಣ್ಣು ಮುಚ್ಚಿ ಮಾಡ್ತಾನ. 2 ವಾರದ ಹಿಂದೆ ಹಾಫ್ ಮರ್ಡರ್ ಮಾಡಿ 1 ವಾರದಿಂದ ಜೈಲಿಂದ ಹೊರಗೆ ಬಂದಾನ. ಒಂದು ಲೆಕ್ಕದಾಗ ಮಂಜಾನ ಬಲಗೈ ಬಂಟ ಈ ಉಮೇಶ ಅಲಿಯಾಸ್ ಹುಚ್ಚಿ ಉಮೇಶ. ಪಾಲ್ತು ಪರ್ಷ, ದನ ಕಾಯೋ ದಾನಪ್ಪ, ಪಾನ್ ಫಾರೂಕ್, ಉಚ್ಚು ಉಮೇಶ ಈ 4 ಮಂದಿ ಸಪೋರ್ಟಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಾನ ಮಟ್ಕ ಮಂಜಣ್ಣ. ಬೆಳೆದಿರೋದು ಅನ್ನ ಕೊಡೋ ನೆಲ್ಲಲ್ಲ, ಹಂಗ ಬಿಡಾಕ. ನೆಲ್ಲು ಬೆಳೆಯಕ ತೊಂದರೆ ಕೊಡೋ ಕಸ ಐತಿ. ಆ ಕಸನ ಹೆಂಗೆ ಕಿತ್ತಬೇಕೆಂಬುದು ನಂಗೆ ಗೊತ್ತೈತಿ. ಹಾಂ, ಅದು ನಾಳೆ ಪ್ರೋಗ್ರಾಮ್ ಏನೇನಾವ, ಇವತ್ತಿನವೇನಾವ, ಇವೆಲ್ಲ ಲೀಸ್ಟ್ ಬಡಬಡ ಹೇಳಿಬಿಡಪ್ಪ. ಯಾಕಂದರೆ ನನಗೆ ಟೆನ್ಷನ್ ಕೊಡಬೇಡ. ಪಾರ್ಟಿ ಮೀಟಿಂಗ್ ಬೇರೆ ಅದ. ನಾಳೆನೇ ಬೆಂಗಳೂರಿಗೆ ಹೋಗ್ಬೇಕು. ಇವತ್ತು ಸಾಯಂಕಾಲ ರಿಸರ್ವೇಷನ್ ಮಾಡಿಸು. ಹಾಂ, ಅದೇ ಇವತ್ತು ಏನೇನಾವು ಕಾರ್ಯಕ್ರಮ ಏನಾವು ತೋರ್ಸು. ಸ್ವಲ್ಪ ಮ್ಯಾನೇಜ್ ಮಾಡಪ್ಪ. ಯಾಕೆ ಸ್ವಲ್ಪ ಡಲ್ ಆಗಿದ್ದು? ಆಯ್ತು, ಸ್ವಲ್ಪ ಮಾಡ್ರು. ಹೆಚ್ಚಿನ ಟೆನ್ಷನ್ ಕೊಡಬೇಡ್ರಿ. ತೆಗಿ. ಹಲೋ, ಅಲ್ಲಲ್ಲಿ ನಿನಗೆ ಎಷ್ಟು ಸಲ ಫೋನ್ ಮಾಡ್ಬೇಕಲ್ಲಲ್ಲಿ? ಅಲ್ಲ, ಅದು ತಚ್ಚಿದು ಟೆಂಡರು ನಿನ್ನ ಇಚ್ಛೆ ಬಂದಂಗೆ ಮಾಡ್ತಾನೆ. ನಾ ಹೇಳಿದವನಿಗೆ ಕೊಡ್ಬೇಕಾ? ಏನು ನನ್ನ ಮಾತು ನಾ ಕೇಳ್ಬೇಕಲ್ಲಲ್ಲಿ? ಏನು ನಿಂದು ಏನು ಸುದ್ದಿ ಹೇಳಿದ? ಅಲ್ಲ, ನಮ್ಮ PN ಕಳಿಸಿದ್ರೆ ಏನು ಅಂದು ಕಳಿಸಿದ್ದೆ ಅಂತ. ಈಗ ಅವೆಲ್ಲ ಹೇಳ್ಕೋಬೇಡ. ಈಗ ವಿತಿನ್ ಸೆಕೆಂಡ್ 15 ನಿಮಿಷದಾಗ ನನ್ನ ಮುಂದೆ ಇರ್ಬೇಕು ಮಗನೇ. ಅಲ್ಲ ಉದುರಿಸ್ತು ನೋಡು. ಏನು ಆಟ ಹಚ್ಚಿದ್ದೇನಲ್ಲೇ? ನಮ್ಮ PA ಬಂದ್ರೆ ಏನೇನು ಅಂತಿದ್ದೆ ಅಂತಲ್ಲೇ. ಬಾರಲ್ಲಿ ನೀ ಬಾ 15 ನಿಮಿಷದಾಗ. ಅವನಿಗೆ ಫೋನ್ ಮಾಡಿ ಹೇಳೋ, ಬಾ ಅಂತೇಳು. ಏನು ಆಟ ಹಚ್ಚಿದೆ? ಅಲ್ಲ, ನಿಂದೇನು ಕಿರಿಕಿರೋ ಮರ, ನಿನ್ನೆನೆ ಮಾಡಿಸ್ಬೇಕಿಲ್ಲ ಸಹಿ. ಇದೇನೋ ಬಿಳಿಯಾಳಿ ಮೇಲೆ ಮಾಡಿಸ್ಕೊಂತಿದ್ದಲ್ಲ ಯಪ್ಪ. ಕಷ್ಟಪಟ್ಟು ಟಿಣಿಕಾಡಿ ML ಆಗಿನಿ, ಮತ್ತೆ ಬಿಳಿಯಾಳಿ ಮೇಲೆ ಮಾಡಿಸ್ಕೊಂಡಾಗ ಈ ಮನೇನೋ ನಿನ್ನೆ ಹೆಸರು ಮಾಡಿಸ್ಕೊಂಡಿಗೋ ಯಪ್ಪ. ಮತ್ತೆ ನಾವು ಹಳೆ ದಂಧೆ ಮಾಡ್ಬೇಕಾಗ್ತದೆ. ರೈಟ್.
ಜಡ ಬಂದ ಅವನು ಯಾಕೆ ಬಂದಪ್ಪ? ಊರು ಮಂದಿ ನೀರು ಕುಡಿಸಿದವನು. ಬರಲಿ ಅವನು 3 ತಿಂಗಳದ ಹೊತ್ತಾಯ್ತು, ನಮಗೇನು ಕಮಿಷನ್ನೇ ಕೊಟ್ಟಿಲ್ಲಲೇ. ನನಗೂ 3 ತಿಂಗಳ ಸಂಬಳ ಮಾಡಿಲ್ರಿ. ನನ್ನದಕ್ಕೆ ನಾನು ಬಡ್ದಾಡ್ತೀನಿ, ನಿನ್ನದಕ್ಕೆ ನೀನು ಬಡ್ದಾಡು. ಅವನು ಬರಲಪ್ಪ ಲಕ್ಷ್ಮೀಪುತ್ರ, ಅವನು ಬಂದ್ರೆ ನಿನ್ನ ಮಾಟ ನಡೆಯೋದು. ಬಾ ಬಾ ತಮ್ಮ, ಬಾ 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 ಬಾ. ನೋಡಪ್ಪ, ಮೊಹರಂ ಹಬ್ಬದ ಪೀರನ್ ದೇವ್ರು ಕುಡಿದಾಗ 2. ಮತ್ತೆಂತಮ್ಮ ಹೆಂಗದಿ? ಅಣ್ಣ, ಅಂಬಾನಿಗಿಂತ ಸುಖದಾಗಿಲ್ಲ, ವಿಜಯ್ ಮಲ್ಯಗಿಂತ ಸಾಲದಾಗಿಲ್ಲ. ಆದ್ರೂ ಒಂದ್ ಲೆಕ್ಕದಾಗ ಚಲೋ ಆತೀನಿ ಅಣ್ಣ. ಬಾ ತಮ್ಮ, ಕೂಡಂಬ, ಕೂತು ಮಾತಾಡೋಣ. ತಮ್ಮ ಮಾತು ಮಸ್ತ್ ಕಲ್ತದ ನೋಡು. ಮಾತು ಕೇಳಿದ್ರ ಸಾಯ್ಬೇಕು ಅನ್ಸ್ತದ. ಅಣ್ಣ, ನನಗೆ ಮಾತಾ ಬಂಡವಾಳ, ಜಗತ್ತು ನಡೆಯೋದ ಮಾತಿಂದ. ಇರ್ಲಿ ಬಿಡೋಣ, ಮನೆ ಹೊರಗೆ ನೋಡಿದ್ರೆ ಅಂದ್ರೆ ಮೀಡಿಯಾ ಮುಂದೆ ಬಾಯಿ ಬಂದಂಗೆ ಬೈತಿದ್ದಿ. ಇವನು ಸರಿಗಿಲ್ಲ, ಇವನು ಕೆಟ್ಟ ಕೆಲಸ ಮಾಡ್ತಾನೆ, ಜೈಲಿಗೆ ಹಾಕ್ರಿ, ಹಂಗೆ ಹಾಕ್ರಿ, ಹಿಂಗೆ ಹಾಕ್ರಿ, ಹಾಕಿ ರುಬ್ರಿ ಅಂತಿದ್ದಿ. ಆದ್ರೆ ಮನೆಯಾಗ ಬಂದ ತಕ್ಷಣ ಬಾಯಿ ತುಂಬ ಪ್ರೀತಿಯಿಂದ ತಮ್ಮ 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 ಅಂತ ಕರಿತಿದ್ದಿ. ಯಪ್ಪ, ನೀನು ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಆಗ್ಯದ ನನಗೆ. ನೋಡ್ತಮ್ಮ, ನಾನು ಜನನಾಯಕ, ಆದಷ್ಟು ಜನರಿಗೆ ಒಳ್ಳೆಯದನ್ನೇ ಬಯಸ್ಬೇಕು. ನಮ್ಮ ಜನರಿಗೆ ಕಷ್ಟ ಕೊಡೋರು ನಮಗೆ ಶತ್ರುಗಳಿದ್ದಂಗೆ. ಅದು ಹೊರಗ. ನಾನು MLA ಆಗ್ಬೇಕಂದ್ರೆ ನೀನಾ ಕಾರಣ. ನೀನಿಲ್ಲಂದ್ರೆ ನಾನಿಲ್ಲೋ. ಇಲ್ಲ ಸರ್, ಈ ಜೀವನನೇ ಸಾಕಾಗ್ಯದ. ನಾನು ಬದುಕಿರೋದು ಅವನ ಸಲುವಾಗಿ ಅಲ್ಲ, ನನ್ನ ಹೊಟ್ಟೆಲ್ ಬೆಳೆಯೋ ಈ ಕೂಸಿನ ಸಲುವಾಗಿ. ಮುಂದೆ ಮಕ್ಕಳನ್ನ ಹೆಂಗೆ ಸಾಕ್ಬೇಕು ಅನ್ನೋದು ಚಿಂತೆ ಆಗ್ಯದ. ಅದಕ್ಕೆ ನಾನು ಸತ್ರ ಯಾವ ಚಿಂತೆನೂ ಇರೋದಿಲ್ಲ. ಅದರಾಗ MLA ಆಗೋದಂದ್ರೆ ಸಾಮಾನ್ಯ ಮಾತು. ಆದ್ಮೇಲೆ ಮೇಂಟೈನ್ ಮಾಡೋದಂತ ಅದು ಭಾಳ ಕಷ್ಟ ಅದಪ್ಪ. ದಿನಕ್ಕೆ 10-6 ಮಂದಿ ಬರ್ತಾರೆ. ಸಂಘ ಸಂಸ್ಥೆ, ಗುಡಿ ಗುಂಡಾರ, ಅದು ಇದು ಅಂತ ಸಾವಿರಾರು ಗಟ್ಟಲೆ ರೊಕ್ಕ ದಿನಕ್ಕೆ ಬೇಕು. ಅದರಾಗ 3-4 ತಿಂಗಳದ್ದು ಹೊತ್ತಾಯ್ತು. ನಮ್ಮ PA ನೋಡಲ್ಲಿ ಹೆಂಗೆ ನಿಂತಾನ, ಪಾಪ ಪಗಾರನೇ ಕೊಟ್ಟಿಲ್ಲ. ಇಂಥವೆಲ್ಲ ಕಷ್ಟ ಅನುಭವಿಸ್ಬೇಕು. ನಮಗೆ ಶಾಸಕರಿಗೆ ಬರೋ ಪಗಾರ ನಮ್ಮ ಗಾಡಿ ಡೀಸೆಲಿಗೆ ಸಾಲೋದಿಲ್ಲ. ಅದಕ್ಕೆ ನಾವು ನಿಮ್ಮಂಥವ್ರ ಜೊತೆ ಕಟ್ಟಬೇಕು, ನೀವು ನಮಗೆ ತಿಂಗಳ ಕೊಡಬೇಕು, ನಾವು MLA ಆಗಿ ಮೆರಿಬೇಕು. ಅಣ್ಣ, ನಿಮ್ಮಂಥವ್ರು ನಮಗೆ ಸಪೋರ್ಟ್ ಮಾಡಿದ್ರೆ ನೀವು ಆರಾಮಾಗಿರ್ತೀರಿ. ಇಲ್ಲಾಂದ್ರೆ ನಿಮ್ಮ ಹೊಲ ಮನೆ ಆಸ್ತಿ ಎಲ್ಲ ದಾನ ಧರ್ಮ ಮಾಡಿ ಬೀದಿಗೆ ಬರಬೇಕಾಗತ್ತೆ. ಅದಕ್ಕೆ ನಾವು ಸ್ವಲ್ಪ ಅಡ್ಜಸ್ಟ್ ಇದ್ವು ಅಂದರೆ ನೀವು ಒಂದು 10 ತಲೆಮಾರಿಗೆ ಆಗೋಷ್ಟು ಆಸ್ತಿ ಮಾಡ್ಕೊಡ್ರಿ. ನಿಮ್ಮ ಜೊತೆಗೆ ನಾವು ಸ್ವಲ್ಪ ಬದುಕ್ತೀವಿ ಅಷ್ಟೇ. ಬದುಕಿನೊಳಗ ಸುಖ ಅನ್ನೋದೇ ಕಾಣಲಿಲ್ಲ. ಮದುವೆ ಆಗಿ 1 ವರ್ಷದೊಳಗ ತನ್ನ ಹೆಸರಿಗೆ ಬರೋ ಆಸ್ತಿನೆಲ್ಲ ಮಾರ್ಕೊಂಡ, ಇದು ಹೊಲನೂ ಮಾರ್ಕೊಂಡ, ಜಾಗನೂ ಮಾರ್ಕೊಂಡ. ಆದ್ರೂ ಸೇರಿಸ್ಕೊಂಡು ಜೀವನ ಮಾಡಕತ್ತೀನಿ. ನನ್ನಂಥ ಬದುಕು ಯಾರಿಗೂ ಬೇಡ ಸರ್. ನೀವು ಬದುಕಿ ಊರು ಜನರ ಜೀವನ ಹಾಳು ಮಾಡ್ತಾರೆ. ನೋಡ್ತಮ್ಮ, ಹದ್ದು ಹಾವನ್ನು ತಿನ್ನುತ್ತ, ಹಾವು ಕಪ್ಪೆನ ತಿನ್ನುತ್ತ, ಕಪ್ಪೆ ಹುಳನ್ನ ತಿನ್ನುತ್ತ. ಇಲ್ಲಿ ಒಬ್ಬರು ಬದುಕಬೇಕಂದ್ರೆ ಇನ್ನೊಬ್ರು ಸಾಯಲೇಬೇಕು, ಒಬ್ಬರು ಆರಾಮಾಗಿರ್ಬೇಕಂದ್ರೆ ಇನ್ನೊಬ್ರು ಹಾಳಾಗಬೇಕು. ಹಾಳಾಗ್ಯದ. ನನ್ನಂಗ ಎಷ್ಟೋ ಹೆಣ್ಮಕ್ಳು ಜೀವನ ಹಾಳಾಗ್ಯದ. ಈ ಜೀವನ ಹಾಳು ಮಾಡೋ ಈ ಮಟ್ಕನ ಯಾಕೆ ಬಂದ್ ಮಾಡಬಾರ್ದು? ದಯವಿಟ್ಟು ಸರ, ನಿಮ್ ಕೈ ಮುಗಿತೀನಿ. ಈ ಜೀವನ ಹಾಳು ಮಾಡೋ ಕೆಟ್ಟ ಚಟಗಳು, ಮಟ್ಕ, ಇಸ್ಪೀಟು, ಬೆಟ್ಟಿಂಗು ಇವನ್ನೆಲ್ಲ ಬಂದ್ ಮಾಡ್ರಿ. ಎಷ್ಟೋ ಹೆಣ್ಮಕ್ಳು ನೆಮ್ಮದಿಯಿಂದ ಜೀವನ ಮಾಡ್ತಾರ. ಇದಕ್ಕೆ ಕಾರಣ ಆಗಿರೋ ಎಲ್ರು ಹಾಳಾಗೋಗ್ಲಿ, ಹಾಳಾಗೋಗ್ಲಿ, ಹಾಳಾಗೋಗ್ಲಿ. ಓ ತಮ್ಮ, ಯಾರು ಹಾಳಾತಾರೋ ಯಾರು ಉದ್ಧಾರ ಆತಾರೋ ನನಗೆ ಬೇಕಿಲ್ಲ. ನಿನ್ನ ದಂಧೆಕ್ಕೆ ನಾನು ಸಪೋರ್ಟ್ ಮಾಡ್ತೀನಿ. ತಿಂಗಳ ನಾನು ನಿನಗೆ ಎಣಿಸಿ ಕೊಡ್ತೀನಿ. ನೀನು ಕೊಟ್ಟದ್ದನ್ನ ನಾನು ನಿನಗೆ ವಾಪಸ್ ಕೊಡ್ತೀನಿ. ಓಕೆ, ಇರಲಿ ಅಣ್ಣ. ಈಗ ನಾ ಏನು ಮಾಡ್ಬೇಕು ಅದನ್ನೇ ಹೇಳಿ. ವೆರಿ ಸಿಂಪಲ್ ತಮ್ಮ. ಮುಂದೆ ಬರೋ ಎಲೆಕ್ಷನ್ ಖರ್ಚು ನೋಡ್ಕೊಂಡ್ಬಿಟ್ರೆ ಆಯ್ತು. ಒಂದು ವೇಳೆ ನೀ ಗೆದ್ದು ಬರಲಿಲ್ಲ ಅಂದ್ರೆ ನನಗೆ ಕಷ್ಟ ಆಗತ್ತಂತ ನೀ ಇಂಡೈರೆಕ್ಟಾಗಿ ನನಗೆ ಹೇಳಾಕತ್ತಿ. ನನಗೆ ಗೊತ್ತಾಯ್ತು ಅಣ್ಣ. ನನಗೂ ಭಯ ಐತಿ, ಮುಂದೆ ಬರೋ MLA ನನಗೆ ಸಹಾಯ ಮಾಡ್ತಾನೋ ಇಲ್ಲ ಜನಸೇವೆ ಜನಾರ್ದನ ಸೇವೆ ಅಂತೇಳಿ ನೀ ಎತ್ತು ನಿಂದಿದ್ದು ನನಗೆ ಜೈಲ್ನಾಗ ಕುಂತು 1 2 ಬಾಳೆಲೆ ಹರಡು, 3 4 ಅನ್ನ ಹಾಕು, 5 6 ಬೇಳೆ ಸಾರು, 7 8 ಪಲ್ಲಕ್ಕಿ ದಂಟು, 9 10 ಎಲೆ ಮುದುರಿತ್ತು. ಹಿಂಗ ಹಾಡ್ಕೊಂತ ಜೈಲ್ನಾಗ ಕುಂತು ಕಂಬಿ ಹಣಸ್ಬೇಕಾಗತ್ತ. ಅದಕ್ಕೆ ಪಾಪ ನನ್ನ ಸಪೋರ್ಟ್ ಸದಾ ಕಾಲ ನಿನ್ನ ಜೊತೆಗಿರ್ತದೆ. ನೀ ಏನು ವರಿ ಮಾಡಬೇಡ. ಆಯ್ತಮ್ಮ, ನಿನ್ನಂಥವನ ಸಪೋರ್ಟ್ ನನಗಿರಲ್ತನ, ನನಗೆ ಯಾಕೆ ಚಿಂತೆ ಮರ ಅಂದಂಗ ತಮ್ಮ. ಮೀಡಿಯಾದವರು ಭಾಳ ಸ್ಟ್ರಾಂಗ್ ಅದಾರ. ಮೀಡಿಯಾ ಬಾಯಾಗ ಸಿಕ್ಕು ಪಾರಾಗ್ಬೋದಪ್ಪ. ಈ ಮೀಡಿಯಾದು ಬಾಯಾಗ ಸಿಕ್ಕಬಾರ್ದು. ಮೊನ್ನೆ ನಮ್ದು ನಿಂದು ಫೋಟೋ ತಗೊಂಡದ್ದು ಎಲ್ಲ ಪೇಪರ್ಗಳಲ್ಲಿ TV ಹಾಕೊಂಡು ಒಂದೇ ಸೌನ ರುಬ್ಬುತ್ತಾರೋ ಮರಯ.
ಏನು ಬೇಡದು, ನಿನ್ನೆ ಹೋಗಿ ಟಿ ವಿ ಹಚ್ಚಿನಿ, ಫೋಟೋ ವೈರಲ್ಲು ಅಂತ ಮೂರು ತಂಡ ಆಗ್ತದೆ. ಅಣ್ಣ ಅದ್ರ ಬಗ್ಗೆ ನೀ ಏನು ಚಿಂತೆ ಮಾಡಬೇಡ. ಒಂದು ಮುಖ್ಯವಾದ ವಿಚಾರ. ಏನಪ್ಪ? ಸ್ಟೇಷನ್ಗೆ ಹೊಸ ಪಿ ಎಸ್ ಐ ಭಾಳ ಎಗರಾಡಕತ್ತ. ನಮ್ಮ ಹುಡುಗರಿಗೆ ಭಾಳ ಕಷ್ಟ ಕೊಡ್ತಾರೆ. ಇಸ್ಪೆಟ್ ಬಂದ್ ಮಾಡ್ಯಾರ, ಮಟಕ ಬಂದ್ ಮಾಡ್ತಾರೆ. ಹಿಂಗಾದ್ರೆ ಮುಂದೆ ಭಾಳ ಕಷ್ಟ ಆಗುತ್ತೆ. ನನಕ್ಕಿಂತ ನಿನಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಮುಂದೆ ಎಲೆಕ್ಷನ್ ಕೊಡಬೇಕಲ್ಲ. ಸ್ವಲ್ಪ ವಿಚಾರ ಮಾಡಿ ತಮ್ಮ, ಅದ್ರ ಚಿಂತೆ ಬಿಟ್ಟುಬಿಡು. ಆ ಹುಡುಗ ಹೆಂಗದನ್ನು ನೋಡಿದ್ದಿಲ್ಲ, ಹೊಸ ಹುರುಪು, ಬಿಸಿ ರಕ್ತ. ಸ್ವಲ್ಪ ದಿನ ತಲೆ ಸುಟ್ಟಿತ್ತಂದ್ರೆ ತಾನ ಸುದ್ದಾತನ. ನೀನು ಅದ್ರ ಚಿಂತೆ ಮಾಡಬೇಡಪ್ಪ, ನಾನೆಲ್ಲ ಕರೆಸಿ ಹೇಳ್ತೇನಂತ. ಮೇಲಾಗಿ ಆ ಹುಡುಗ ನಮ್ಮ ಜಾತಿ ಅವನು. ಈ ಜಾತಿಯಿಂದ ಬಿದ್ದು ಮನುಷ್ಯತ್ವನೇ ಮರ್ತಾರ. ಜಾತಿ ಅವ್ರಿಗೆ ಸಹಾಯ ಮಾಡಿದ್ರ ಈ ಮನುಷ್ಯ ಜಾತಿಗೆ ಯಾರು ಸಹಾಯ ಮಾಡ್ತಾರ? ಅವ ನಿಮ್ಮ ಜಾತಿಯವನೇ. ಆದರೆ ಕೆಲಸದಾಗ ನೀ ಎತ್ತಿನ ಜಾತಿ ಅಂತ. ಕೆಲಸದಾಗ ನೀ ಎತ್ತಿರಬಾರ್ದು. ಕಷ್ಟ ಆಗುತ್ತೆ, ನನಗೂ ಕಷ್ಟ, ನಿಮಗೂ ಕಷ್ಟ. ಹೌದು ತಮ್ಮ, ಮೀರಿದ ಅನುಭವದ ಮಾತಾಡಿದರೆ. ಹೌದು ತಮ್ಮ, ನೀನೇನು ಚಿಂತೆ ಮಾಡ್ಕೋಬೇಡ. ಆ ವಿಷಯ ನನಗೆ ಬಿಟ್ಟುಬಿಡು, ಆಯ್ತಿಲ್ಲ? ನಿನ್ನಂತ ಲಕ್ಷ್ಮೀ ಪುತ್ರ ನನಗಿರೋ ಕಾಲಕ್ಕೆ ನೀನೇನು ತಲೆ ಕೆಡಿಸಿಬಿಡವ. ಮುಂದಿನ ನಾನು ನೋಡ್ಕೇನೆ. ನಾ ಬರಲ್ಲ ಅಣ್ಣ. ಹಾಂ ನೋಡಿ ಅಂದಂಗ ತಮ್ಮ, ಏನಿದು ಬರೀ ಇಷ್ಟತನ ಖಾಲಿ ಸುದ್ದಿ ಆದವು. ಮತ್ತು ನಮ್ಮದು 3 ತಿಂಗಳದಾಯ್ತು, ಪೇಮೆಂಟ್ ಬಂದಿಲ್ಲ. ಅಣ್ಣ 3 ತಿಂಗಳದಲ್ಲ, ನಾಳೆ ಎಲೆಕ್ಷನ್ದಾಗ 30 ತಿಂಗಳು ಸೇರಿಸಿ ಕೊಡ್ತೇನಂತ. ನೀ ಏನು ತಲೆ ಕೆಡಿಸ್ಕೋಬೇಡ. ನಾ ಬರಲ್ಲ ಅಣ್ಣ. ಆಯ್ತು, ನಿನ್ನ ಹತ್ರ ಇದ್ರೆ ಬ್ಯಾಂಕಿನಾಗ ಇದ್ದಂಗ ಅಷ್ಟೇ. ಬರಾಯ್ತು. ನಮ್ಮ ಮಂಜಣ್ಣ ಭಾಳ ಒಳ್ಳೆ ಮನುಷ್ಯ. ಊರು ಹಾಳು ಮಾಡಿದ್ರೆ ಚಿಂತಿಲ್ಲ, ನನ್ನ ಉದ್ಧಾರ ಮಾಡ್ಯಾನ, ಅಷ್ಟು ಸಾಕು. ನಡಿ ಹೋಗೋಣ. ಸರ್ ಯಾರನ್ನ ಹಾಳು ಮಾಡ್ರಿ, ನಂದೊಂದು 2 ಸೈನ್ ಅವರು ಮಾಡಿಬಿಡ್ರಿ. ಏಲೇ ನಿಂದು ಏನು ಕಿರಿಕಿರಿ ಇಲ್ಲ, ಹೇಳ್ತಿದ್ದ ಬಾದ ತಾಳ್ಬಾರ್ದಪ್ಪ. ನಿಂದು ದೊಡ್ಡ ಕಿರಿಕಿರಿ ನನಗೆ. ಅವಾಗೆ ಮಾಡಿಸ್ಬೇಕಿಲ್ಲ. ಪಾರ್ಟಿ ಮೀಟಿಂಗ್ ಆದ 6 ಗಂಟೆಗೆ ಹೋಗ್ಬೇಕು, ಆಯ್ತಾ? ರೈಟ್ ಸರ್. ನಾ ಬರೋದ್ರಾಗೆಲ್ಲ ಮೇಂಟೈನ್ ಮಾಡಿ ಏನಪ್ಪ. ರೈಟ್. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಇನ್ನು 1 ದಿನದಲ್ಲಿ ನನ್ನ ಅಂಡರಲ್ಲಿರಬೇಕು. ಮನೋರಂಜನೆಯ ಜೊತೆಗೆ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಕೊಡುವುದೇ ನಮ್ಮ ತಂಡದ ಉದ್ದೇಶ. ನಮ್ಮ ತಂಡದ ಪ್ರಯತ್ನಗಳು ನಿಮಗೆ ಇಷ್ಟ ಆದಲ್ಲಿ ಕೈಲಾದಷ್ಟು ಸಹಾಯ ಮಾಡಿ, ಇನ್ನು ಒಳ್ಳೆಯ ಚಿತ್ರಗಳನ್ನು ಮಾಡಲು ಹುರಿದುಂಬಿಸಿ, ಹರಸಿ, ಹಾರೈಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಮಟ್ಕ ಮಂಜಣ್ಣ.